Hello everyone, welcome to 4th English class, second language. The unit is hobbies and topic is good hobbies. ಸೊ ಇವತ್ತು ನಾವೇನು ಮಾಡೋಣ, ಗುಡ್ ಹಾಬೀಸ್ ಅಂದರೆ ಒಳ್ಳೆಯ ಹವ್ಯಾಸಗಳು ಅನ್ನೋ ಒಂದು ಪಾಠದ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಫಸ್ಟ್ ಒನ್ಸ್ ಅಗೇನ್ ಐ ವಿಲ್ ರೀಡ್ ದ ಪ್ಯಾರಾ, ದೆನ್ ಐ ಎಕ್ಸ್ಪ್ಲೇನ್ ದ ಟಾಪಿಕ್. Good hobbies. There lived a cute boy at Tiruchirappalli in Tamil Nadu. He was born on November 7th, 1888. He was very clever and smart. He was good in his studies and had good hobbies too. He loved to swim in the village pond of ours. He had so many friends to play with. They loved flying kites. They used to make a colorful kites. The boy was always busy. When he had no work, he used to go for a long walk. He loved to watch the beauty of nature. He was very curious about everything around him. ಈಗ ಮೊದಲನೇ ಪ್ಯಾರ ಏನು ಹೇಳುತ್ತೆ ಅಂತ ಹೇಳಿ ನೋಡ್ತಾ ಹೋಗುವ. There lived a cute boy at Tiruchirappalli in Tamil Nadu. ಒಬ್ಬ ಚುರುಕಾದ ಒಬ್ಬ ಹುಡುಗ ಇದ್ದ. ಸೊ ಕ್ಯೂಟ್ ಬಾಯ್ ಮೀನ್ಸ್ ಒಬ್ಬ ಲಕ್ಷಣವಾದ ಅಥವಾ ಚುರುಕಾದ ಒಬ್ಬ ಹುಡುಗ ಇದ್ದ. ಎಲ್ಲಿ? ತಮಿಳ್ನಾಡಿನ ತಿರುಚನಾಪಲ್ಲಿ ಅನ್ನೋ ಒಂದು ಹಳ್ಳಿಯಲ್ಲಿ ಅಂತ, ಅಲ್ಲಿ ವಾಸವಾಗಿದ್ದ ಅಂತ. ಹಿ ವಾಸ್ ಬಾರ್ನ್ ಆನ್ November 7th, 1888. ಅವನೇನು ಮಾಡ್ತಾನೆ, 1888 ನವೆಂಬರ್ 7ರಂದು ಹುಟ್ಟಿರ್ತಾನೆ ಆ ಒಬ್ಬ ಹುಡುಗ. ಹಿ ವಾಸ್ ವೆರಿ ಕ್ಲೆವರ್ ಆ್ಯಂಡ್ ಸ್ಮಾರ್ಟ್. ಅವನೇನಾಗಿದ್ದ, ತುಂಬ ಕ್ಲೆವರ್ ಅಂದರೆ ಬುದ್ಧಿವಂತನಾಗಿದ್ದ, ಹಾಗೆ ಚುರುಕಾಗಿದ್ದ ಅಂತ. ಹಿ ವಾಸ್ ಗುಡ್ ಇನ್ ಹಿ ಸ್ಟಡೀಸ್ ಆ್ಯಂಡ್ ಹ್ಯಾಡ್ ಅ ಗುಡ್ ಹಾಬೀಸ್. ಅವನು ಅಭ್ಯಾಸದಲ್ಲಿ ಉತ್ತಮವಾಗಿದ್ದ, ಜೊತೆಗೆ ಒಳ್ಳೆಯ ಹವ್ಯಾಸಗಳನ್ನು ಕೂಡ ರೂಢಿಸ್ಕೊಂಡಿದ್ದ ಅಂತ. ಏನಾಗಿತ್ತು, ತಮಿಳ್ನಾಡಿನ ತಿರುಚನಾಪಲ್ಲಿಯಲ್ಲಿ ಒಬ್ಬ ಹುಡುಗ ಇದ್ದ. ಅವನು 1888 ನವೆಂಬರ್ 7ರಂದು ಹುಡ್ತಾನೆ. ತುಂಬ ಬುದ್ಧಿವಂತ ಹುಡುಗ, ಅಭ್ಯಾಸದಲ್ಲೂ ಹಾಗೆ ಇತರ ಒಂದು ಉತ್ತಮ ಹಾಬೀಸಲ್ಲೂ ಚೆನ್ನಾಗಿದ್ದ ಅಂತ. ಹಿ ಲವ್ ಟು ಸ್ವಿಮ್ ಇನ್ ದ ವಿಲೇಜ್ ಪಾಂಡ್ ಫಾರ್ ಅವರ್ಸ್. ಏನು ಮಾಡ್ತಾ ಇದ್ದ, ಅವನಿಗೆ ಈಜಾಡುವುದು ಅಂದರೆ ಇಷ್ಟ ಆಗ್ತಿತ್ತು. ಹಳ್ಳಿಯ ಒಂದು ಹೊಂಡಗಳಲ್ಲಿ ಏನು ಮಾಡ್ತಾ ಇದ್ದ, ಗಂಟೆಗಟ್ಟಲೆ ಏನು ಮಾಡ್ತಾ ಇದ್ದ, ಈಜುತ್ತಾ ಇದ್ದ ಅಂತ. ಹಿ ಹ್ಯಾಡ್ ಸೋ ಮೆನಿ ಫ್ರೆಂಡ್ಸ್ ಟು ಪ್ಲೇ ವಿತ್. ಅವನೇನು ಮಾಡ್ತಾ ಇದ್ದ, ಹಲವಾರು ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತಾ ಇದ್ದ ಅಂತ. ದಿ ಲವ್ಡ್ ಫ್ಲೈಯಿಂಗ್ ಕೈಟ್ಸ್. ಅವನಿಗೇನಾಗಿತ್ತು, ಗಾಳಿಪಟವನ್ನು ಹಾರಿಸೋದು ಅಂದರೆ ತುಂಬ ಪ್ರಿಯವಾಗಿತ್ತು ಅಂತ. ದೇ ಯೂಸ್ ಟು ಮೇಕ್ ಅ ಕಲರ್ಫುಲ್ ಕೈಟ್ಸ್. ಏನು ಮಾಡ್ತಾ ಇದ್ದ, ಬಣ್ಣ ಬಣ್ಣದ ಗಾಳಿಪಟವನ್ನು ಹಾರಿಸ್ತಾ ಇದ್ದ ಅಂತ. ದ ಬಾಯ್ ವಾಸ್ ಆಲ್ವೇಸ್ ಬ್ಯುಸಿ. ಆ ಹುಡುಗ ಏನು ಮಾಡ್ತಾ ಇದ್ದ, ಯಾವಾಗಲೂ ಕೂಡ ಚುರುಕಾಗಿದ್ದ, ಬ್ಯುಸಿಯಾಗಿತ್ತ ಅಂತ. ವೆನ್ ಹಿ ಹ್ಯಾಡ್ ನೋ ವರ್ಕ್. ಒಂದು ವೇಳೆ ಅವನಿಗೆ ಕೆಲಸನೇ ಇಲ್ಲಪ್ಪ ಅಂದರೆ, ಹಿ ಯೂಸ್ ಟು ಗೋ ಫಾರ್ ಅ ಲಾಂಗ್ ವಾಕ್. ಏನು ಮಾಡ್ತಾ ಇದ್ದ, ಕೆಲಸನೇ ಇಲ್ಲಪ್ಪ ಅಂದರೆ ಲಾಂಗ್ ವಾಕ್ ಅಂದರೆ ತುಂಬ ದೂರ ನಡ್ಕೊಂಡು ಹೋಗುವಂಥ ಅಭ್ಯಾಸ ಇತ್ತು ಅಂತ. ಹಿ ಲವ್ ಟು ವಾಚ್ ದ ಬ್ಯೂಟಿ ಆಫ್ ನೇಚರ್. ಅದೇನು ಮಾಡ್ತಾ ಇದ್ದ, ತುಂಬ ಪ್ರೀತಿಯಿಂದ ಆ ಒಂದು ಪರಿಸರವನ್ನು, ನಿಸರ್ಗವನ್ನು ಏನು ಮಾಡ್ತಾ ಇದ್ದ, ಪ್ರೀತಿಯಿಂದ ನೋಡ್ತಾ ಇದ್ದ, ವಾಚ್ ಮಾಡ್ತಾ ಇದ್ದ ಅಂತ. ಹಿ ವಾಸ್ ವೆರಿ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್ ಅರೌಂಡ್ ಹಿಮ್. ಅವನು ಪ್ರತಿಯೊಂದರನ್ನು ಕೂಡ ಏನು ಮಾಡ್ತಾ ಇದ್ದ, ಪ್ರತಿಯೊಂದರ ಬಗ್ಗೆಯೂ ಕೂಡ ಅವನಿಗೆ ತುಂಬ ಕುತೂಹಲ ಇತ್ತು ಅಂತ. ಪ್ರತಿಯೊಂದು ವಿಷಯವನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಅವನಿಗೆ ಏನಾಗಿತ್ತು, ಯಾವಾಗಲೂ ಕ್ಯೂರಿಯಸ್ ಆಗಿದ್ದ, ಕುತೂಹಲ ಭರಿತವಾಗಿದ್ದ ಅಂತ. ದೆನ್ ದ ಬಾಯ್ ವೇಟೆಡ್ ಫಾರ್ ಅನ್ ಈವ್ನಿಂಗ್ ಎವ್ರಿ ಡೇ ಬಿಕಾಸ್ ಇಟ್ ವಾಸ್ ಟೈಮ್ ಟು ಲಿಸನ್ ಟು ಸ್ಟೋರೀಸ್ ಫ್ರಾಮ್ ಹಿಸ್ ಫಾದರ್. ಮೆನಿ ವಿಲೇಜ್ people used to come to his father to listen to the stories of Ramayana, the Mahabharata and other stories. The father also used to play on the veena and violin. The boy enjoyed the sweet music. He was so curious to know everything. ಏನಾಗಿತ್ತು, ದ ಬಾಯ್ ವೇಟೆಡ್ ಫಾರ್ ಈವ್ನಿಂಗ್ ಎವ್ರಿ ಡೇ. ಏನು ಮಾಡ್ತಾ ಇದ್ದ, ಪ್ರತಿ ಸಂಜೆಗಾಗಿ ಆ ಹುಡುಗ ಕಾಯ್ತಾ ಇದ್ದ. ಯಾಕೆ ಕಾಯ್ತಾ ಇದ್ದ, ಬಿಕಾಸ್ ಇಟ್ ವಾಸ್ ಟೈಮ್ ಟು ಲಿಸನ್ ಟು ಸ್ಟೋರೀಸ್ ಫ್ರಾಮ್ ಹಿಸ್ ಫಾದರ್. ಯಾಕಂತಂದರೆ ಸಂಜೆ ಅವನ ತಂದೆ ಏನು ಮಾಡ್ತಾಯಿದ್ದು, ಕತೆಗಳನ್ನು ಹೇಳುವಂಥ ಅಭ್ಯಾಸವನ್ನು ಹೇಳ್ತಾ ಇದ್ರು ಅಂತ. ಹಾಗಾಗಿ ಸಂಜೆ ಆಗೋದನ್ನು ಅವನು ಮಾಡ್ತಾಯಿದ್ದ, ಪ್ರತಿದಿನ ಕಾಯ್ತಾ ಇದ್ದ ಅಂತ. ಮೆನಿ ವಿಲೇಜ್ ಪೀಪಲ್ ಯೂಸ್ ಟು ಕಮ್ ಟು ಹಿಸ್ ಫಾದರ್ ಟು ಲಿಸನ್ ಟು ದ ಸ್ಟೋರೀಸ್ ಆಫ್ ದ ರಾಮಾಯಣ ಆ್ಯಂಡ್ ಮಹಾಭಾರತ ಆ್ಯಂಡ್ ದಿ ಅದರ್ ಸ್ಟೋರೀಸ್. ಹಾಗೆ ಅವನ ಜೊತೆಯಲ್ಲಿ ಇತರ ಊರಿನ ಕೆಲವೊಂದಿಷ್ಟು ಜನ ಕೂಡ ಏನು ಮಾಡ್ತಾಯಿದ್ರು,
ಅವರ ತಂದೆಯ ಒಂದು ಕಥೆಯನ್ನು ಕೇಳಲಿಕ್ಕೆ ಬರ್ತಾಯಿದ್ರು. ರಾಮಾಯಣ, ಮಹಾಭಾರತ ಹಾಗೆ ಇತರ ಒಂದು ಉತ್ತಮ ಕಥೆಗಳನ್ನು ಕೇಳಲಿಕ್ಕೆ ಬರ್ತಾಯಿದ್ರು ಅಂತ. ದ ಫಾದರ್ ಆಲ್ಸೋ ಯೂಸ್ ಟು ಪ್ಲೇ ಆನ್ ದ ವೀಣಾ ಆ್ಯಂಡ್ ವೈಲಿನ್. ಅದರ ಜೊತೆಗೆ ಆ ಹುಡುಗನ ತಂದೆಗೆ ಏನಾಗಿತ್ತು, ವೀಣೆಯನ್ನು ಮತ್ತು ವೈಲಿನನ್ನು ನುಡಿಸುವಂಥ ಅಭ್ಯಾಸ ಕೂಡ ಇತ್ತು ಅಂತ. ದ ಬಾಯ್ ಎಂಜಾಯ್ಡ್ ದ ಸ್ವೀಟ್ ಮ್ಯೂಸಿಕ್. ಹಿ ವಾಸ್ ಸೋ ಕ್ಯೂರಿಯಸ್ ಟು ನೌ ಎವ್ರಿಥಿಂಗ್. ಆ ಹುಡುಗ ಏನು ಮಾಡ್ತಾಯಿದ್ದ, ತುಂಬ ಪ್ರೀತಿಯಿಂದ ಎಂಜಾಯ್ ಮಾಡ್ತಾ ಇದ್ದ ಆ ಒಂದು ಸುಮಧುರ ಸಂಗೀತವನ್ನು ಎಂಜಾಯ್ ಮಾಡ್ತಾ ಇದ್ದ. ಹಿ ವಾಸ್ ಸೋ ಕ್ಯೂರಿಯಸ್ ಟು ನೌ ಎವ್ರಿಥಿಂಗ್. ಅವನಿಗೆ ಪ್ರತಿಯೊಂದು ವಿಷಯವನ್ನು ತಿಳ್ಕೊಳ್ಳಿಕ್ಕೂ ಏನಾಗಿತ್ತು, ಹೆಚ್ಚು ಕುತೂಹಲ ಇತ್ತು ಅಂತ. ದ ಬಾಯ್ ವಾಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಡಿಸಿಪ್ಲಿನ್. ಅದರ ಜೊತೆ ಆ ಹುಡುಗ ತುಂಬ ಏನಾಗಿದ್ದ, ಹುಷಾರಿದ್ದ, ಬುದ್ಧಿವಂತನಾಗಿದ್ದ ಅಂತ. ಹಾಗೆ ಡಿಸಿಪ್ಲಿನ್ಡ್, ಶಿಸ್ತುಬದ್ಧನಾಗಿದ್ದ ಅಂತ. ಆಲ್ ದ ಟೀಚರ್ಸ್ ಲವ್ಡ್ ಹಿಮ್ ಆ್ಯಂಡ್ ಅಡ್ವೈಸ್ಡ್ ಹಿಮ್ ಟು ರೀಡ್ ಗುಡ್ ಬುಕ್ಸ್. ಅದರ ಜೊತೆಯಲ್ಲಿ ಅವನಿಗೆ ಏನು ಮಾಡ್ತಾಯಿದ್ರು, ಎಲ್ಲ ಶಿಕ್ಷಕರು ಅವನನ್ನು ಏನು ಮಾಡ್ತಾಯಿದ್ರು, ಪ್ರೀತಿಯಿಂದ ನೋಡ್ತಾಯಿದ್ರು. ಹಾಗೆ ಅವನಿಗೆ ಉತ್ತಮವಾದ ಪುಸ್ತಕಗಳು, ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದ್ರ ಬಗ್ಗೆ ಏನು ಮಾಡ್ತಾಯಿದ್ರು, ಸಲಹೆಯನ್ನು ಕೊಡ್ತಾಯಿದ್ರು ಅಂತ. ದ ಬಾಯ್ ಸ್ಟಾರ್ಟೆಡ್ ಟು ರೀಡ್ ಬುಕ್ಸ್ ಆನ್ ಅ ಸೈನ್ಸ್ ಆ್ಯಂಡ್ ನೇಚರ್. His interest in science grew day by day. Physics became a favorite subject. These good hobbies helped to him work hard and to find new things. With his hard work, he became a famous scientist and got the Nobel Prizes in 1930. Do you know who this boy was? It was Sir C.V. Raman. He invented his theory on light, popularly known as Raman effect. In it, the boy started to read books on a science and nature. ಆ ಹುಡುಗ ಏನು ಮಾಡ್ತಾ ಇದ್ದ, ವಿಜ್ಞಾನ ಹಾಗೂ ಪ್ರಕೃತಿಗೆ ಸಂಬಂಧ ವಿಷಯಗಳನ್ನು ಓದಲಿಕ್ಕೆ ಆರಂಭ ಮಾಡ್ದ. ಹೀಸ್ ಇಂಟ್ರೆಸ್ಟ್ ಸೈನ್ಸ್ ಇನ್ ಗ್ರೋ ಡೇ ಬೈ ಡೇ. ಏನಾಯಿತು, ದಿನ ಕಳೀತಾ ಇದ್ದಂಗೆ ಅವನಿಗೆ ಸೈನ್ಸ್ನಲ್ಲಿ, ವಿಜ್ಞಾನದ ಬಗ್ಗೆ ಏನಾಯಿತು, ಆಸಕ್ತಿ ಹೆಚ್ಚಾಗಲಿಕ್ಕೆ ಶುರುವಾಯಿತು. ಫಿಸಿಕ್ಸ್ ಬಿಕಮ್ ಹೀಸ್ ಫೇವ್ರೆಟ್ ಸಬ್ಜೆಕ್ಟ್. ಅಂದರೆ ಭೌತಶಾಸ್ತ್ರ ಏನಾಯಿತು, ಅವನಿಗೆ ಅತ್ಯಂತ ಪ್ರಿಯವಾದ ಸಬ್ಜೆಕ್ಟ್ ಆಯಿತು ಅಂತ. ದೀಸ್ ಗುಡ್ ಹಾಬೀಸ್ ಹೆಲ್ಪ್ಡ್ ಹಿಮ್ ಟು ವರ್ಕ್ ಹಾರ್ಡ್ ಟು ಫೈಂಡ್ ನ್ಯೂ ಥಿಂಗ್. ಈ ಒಂದು ಉತ್ತಮವಾದಂತಹ ಹವ್ಯಾಸಗಳೇ ಅವನಿಗೆ ಹಾರ್ಡ್ ವರ್ಕ್ ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿ ಹೊಸ ವಿಷಯಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಯಿತು ಅಂತ. ವಿತ್ ಹಿಸ್ ಹಾರ್ಡ್ ವರ್ಕ್ ಹಿ ಬಿಕಮ್ ಅ ಫೇಮಸ್ ಸೈಂಟಿಸ್ಟ್ ಆ್ಯಂಡ್ ಗಾಟ್ ದ ನೋಬೆಲ್ ಪ್ರೈಸ್ ಇನ್ 1930. ಏನಾಯಿತು, ಅವನ ಶ್ರಮದಾಯಕ ಅಥವಾ ಕಷ್ಟದಾಯಕ ಕೆಲಸಗಳೇ ಮುಂದೇನು ಮಾಡ್ತು, ಅವನನ್ನು ಒಬ್ಬ ದೊಡ್ಡ ಪ್ರಸಿದ್ಧ ವಿಜ್ಞಾನಿಯನ್ನಾಗಿ ಮಾಡ್ತು. ಹಾಗೆ ಅವನು ನೋಬೆಲ್ ಪ್ರೈಸ್ ಅಂದರೆ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ನೀಡಿದಂತಹ ಉನ್ನತವಾದಂತಹ ಒಂದು ಪ್ರಶಸ್ತಿ. 1930ರಲ್ಲಿ ಅವರಿಗೆ ಸಂದಾಯ ಆಯಿತು ಅಂತ. ಡು ಯು ನೋ ಹೂಸ್ ದಿಸ್ ಬಾಯ್ ವಾಸ್? ನಿಮಗೆ ಗೊತ್ತಿದೆಯಾ ಯಾರು ಆ ಹುಡುಗ? ಇಟ್ ವಾಸ್ ಸರ್ ಸಿ ವಿ ರಾಮನ್. ಸರ್ ಸಿ ವಿ ರಾಮನ್ನು ಆ ವ್ಯಕ್ತಿಯಾಗಿದ್ದ, ಆ ಹುಡುಗನಾಗಿದ್ದ ಅಂತ. ಭಾರತ ಕಂಡಂತಹ ಹಲವು ಉತ್ತಮ ವಿಜ್ಞಾನಿಗಳಲ್ಲಿ ಇವರು ಕೂಡ ಒಬ್ಬರು. ಹಿ ಇನ್ವೆಂಟೆಡ್ ಹಿಸ್ ಥಿಯರಿ ಆನ್ ಲೈಟ್, ಪಾಪ್ಯುಲರ್ಲಿ ನೌನ್ ಆಸ್ ರಾಮನ್ ಎಫೆಕ್ಟ್. ರಾಮನ್ ಪರಿಣಾಮ ಅಂತಲೇ ಒಂದು ಪ್ರಸಿದ್ಧವಾದಂತಹ ವಿಷಯವನ್ನು ಏನು ಮಾಡಿದಂಥ ತೋರಿಸಿದವರು ಸರ್ ಸಿ ವಿ ರಾಮನ್. ಅವರು ಕಂಡುಹಿಡಿದಂತಹ ಥಿಯರಿ ಆಫ್ ಲೈಟಿನ ಬೆಳಕಿನ ಥಿಯರಿಯನ್ನು ಕಂಡುಹಿಡಿದಂಥವ್ರು. ಆ ರಾಮನ್ ಎಫೆಕ್ಟ್ ಅಂತಲೇ ಪ್ರಸಿದ್ಧಿಯನ್ನು ಹೊಂತು ಆ ಸಂಶೋಧನೆ. 1930ರಲ್ಲಿ ಅವರು ಈ ಸಂಶೋಧನೆಗೆ ಏನು ಮಾಡ್ತಾರೆ, ನೋಬೆಲ್ ಪ್ರೈಸನ್ನು ಪಡಿತಾರೆ ಅಂತ. ಒಟ್ಟಾರೆಯಾಗಿ ಈ ಪಾಠವನ್ನು ಕೊಟ್ಟಿರೋದು 2 ಪ್ರಮುಖವಾದಂಥ ಅಂಶಗಳು. ಒಂದು, ಸರ್ ಸಿ ವಿ ರಾಮನ್ ಅವರ ಯಾವ ರೀತಿಯಲ್ಲಿ ಅವರು ಬೆಳೆದ್ರು, ಆ ಪರಿಸರ ಮತ್ತು ಆ ವಾತಾವರಣ, ಹಾಗೆ ಅವರು ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಅವರು ಜೀವನದ ಬಗ್ಗೆ ಪಾಠವನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ವಿಷಯ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳಾದಂಥವರು ಹೊಸ ಅಥವಾ ಒಳ್ಳೊಳ್ಳೆಯ ಹವ್ಯಾಸಗಳನ್ನು ರೂಢಿಸ್ಕೊತಾ ಬಂದ ಹಾಗೆ ಮುಂದೆ ದೊಡ್ಡವರಾದಂಥ ಸಂದರ್ಭದಲ್ಲಿ ಅವರೇನಾಗುತ್ತೆ, ಉತ್ತಮ ಸಮಾಜದ ವ್ಯಕ್ತಿ ಆಗಲಿಕ್ಕೆ ಅದು ಸಹಾಯ ಮಾಡುತ್ತೆ. ಒಬ್ಬ ಒಳ್ಳೆಯ ಸಾಧಕನಾಗಲಿಕ್ಕೆ ಉತ್ತಮವಾದಂಥ ಒಳ್ಳೊಳ್ಳೆಯ ಹವ್ಯಾಸಗಳೇ ಮೆಟ್ಟಿಲಾಗತ್ತೆ ಅನ್ನೋದನ್ನು ಹೇಳಬೇಕು ಅಂತಲೇ ಈ ಸುಂದರವಾದ ಪಾಠವನ್ನು ಕೊಟ್ಟಿರುವಂಥದ್ದು. ಗುಡ್ ಹಾಬೀಸ್, ಒಳ್ಳೆಯ ಹವ್ಯಾಸಗಳು ಅಂತ ಪಾಠವನ್ನು ಕೊಟ್ಟಿರುವಂಥದ್ದು. ಐ ಹೋಪ್ ಟುಡೇ ಕ್ಲಾಸ್ ಯು ವಿಲ್ ಎಂಜಾಯ್ಡ್. If you are like this video, please like, share and as well as subscribe. Thank you.